ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 13ನೇ ಅಧ್ಯಾಯ 11ನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ಕಡೆಯ ಮಾತೇನೆಂದರೆ, ಸಹೋದರರೇ, ಸಂತೋಷ ಪಡಿರಿ, ಕ್ರಮಪಡಿಸಿಕೊಳ್ಳಿರಿ, ಧೈರ್ಯವುಳ್ಳವರಾಗಿರಿ, ಒಂದೇ ಮನಸ್ಸುಳ್ಳವರಾಗಿರಿ, ಸಮಾಧಾನದಿಂದಿರಿ. ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು. ಸಂದೇಶದ ಶಿರೋನಾಮೆ ನಿಮ್ಮ ಸಂಗಡ ಇರುವನು ಎಂಬುದಾಗಿ. ನಮ್ಮ ಸಂಗಡ ಯಾರು ಇರುತ್ತಾರೆ, ನಮ್ಮ ಸಂಗಡ ಯಾವಾಗ ಇರುತ್ತಾರೆ, ನಮ್ಮ ಸಂಗಡ ಯಾಕೆ ಇರುತ್ತಾರೆ ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗೋಣ. ಈ ವಾಕ್ಯದಲ್ಲಿ ನಾವು ಮೊದಲನೇದಾಗಿ ನೋಡುವಾಗ ಕಡೆಯ ಮಾತೇನೆಂದರೆ, ಸಹೋದರರೇ, ಸಹೋದರಿಯರೇ, ಸಂತೋಷ ಪಡಿರಿ, ಕ್ರಮಪಡಿಸಿಕೊಳ್ಳಿರಿ, ಧೈರ್ಯವುಳ್ಳವರಾಗಿರಿ, ಸಮಾಧಾನವಾಗಿರಿ. ಈ ರೀತಿಯಾಗಿ ಜೀವಿಸುವಾಗ ಯೇಸು ಕ್ರಿಸ್ತನು ನಮಗೆ ಶಾಂತಿಯನ್ನು ಅನುಗ್ರಹಿಸುತ್ತಾನೆ, ಪ್ರೀತಿಯನ್ನು ಕೊಡುತ್ತಾನೆ ಮತ್ತು ನಮ್ಮೊಟ್ಟಿಗೆ ಇರುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ, ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಏಕ ಮನಸ್ಸುಳ್ಳವರಾಗಿದ್ದೇವಾ, ಸಮಾಧಾನವುಳ್ಳವರಾಗಿದ್ದೇವಾ, ಧೈರ್ಯವುಳ್ಳವರಾಗಿದ್ದೇವಾ, ಸಂತೋಷವುಳ್ಳವರಾಗಿದ್ದೇವಾ? ಯೇಸು ಕ್ರಿಸ್ತನ ಪ್ರೀತಿ, ಶಾಂತಿ ನಾವು ಹೊಂದಿಕೊಂಡು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವಾ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಪೌಲನು ಕೊರಿಂಥದವರಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಇದು ನನ್ನ ಕಡೆಯ ಮಾತಾಗಿದೆ. ಕೊರಿಂಥ ಸಭೆಯವರೇ, ನಾನು ನಿಮ್ಮ ಬಳಿಗೆ 3 ಬಾರಿ ಬಂದಿದ್ದೇನೆ. ಕೊನೆಯ ಮಾತನ್ನು ಹೇಳ್ತಾ ಇದ್ದೇನೆ, ನೀವು ಸಂತೋಷ ಪಡ್ರಿ, ಕ್ರಮಪಡಿಸಿಕೊಳ್ಳಿರಿ, ಧೈರ್ಯವುಳ್ಳವರಾಗಿರಿ, ಸಮಾಧಾನವಾಗಿರಿ. ನಿಮ್ಮನ್ನು ಪ್ರೀತಿಸುವಾತನು, ನಿಮಗೆ ಶಾಂತಿ ಕೊಡುವಾತನು ಯೇಸು ಕ್ರಿಸ್ತನು ನಿಮ್ಮ ಸಂಗಡ ಇರುತ್ತಾನೆ. ನೀವು ಈ ರೀತಿಯಾಗಿ ಜೀವಿಸುವಾಗ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ನಮ್ಮ ಜೀವಿತದಲ್ಲಿ ಶಾಂತಿ, ಸಮಾಧಾನ, ಧೈರ್ಯ, ಸಂತೋಷ, ಕ್ರಮಪಡಿಸಿಕೊಳ್ಳುವುದು, ಏಕ ಮನಸ್ಸುಳ್ಳದು ನಮ್ಮ ಜೀವಿತದಲ್ಲಿ ಇಲ್ಲದೆ ಇರುವುದಾದರೆ ನಮ್ಮ ಜೀವಿತ ಅದು ಕತ್ತಲೆಗೆ ಸಮವಾಗಿದೆ. ನಮ್ಮ ಜೀವಿತ ಪಾಪಕ್ಕೆ ಸಮವಾಗಿದೆ. ನಮ್ಮ ಜೀವಿತ ನಾಶದ ಮಾರ್ಗದಲ್ಲಿದೆ. ನಮ್ಮ ಜೀವಿತ ಯೇಸು ಕ್ರಿಸ್ತನನ್ನು ಬಿಟ್ಟು ಎಷ್ಟೋ ದೂರವಾಗಿದೆ. ಕ್ರಮಪಡಿಸಿಕೊಳ್ಳುವುದ ವಿಷಯ ನಮ್ಮ ಜೀವಿತದಲ್ಲಿ ಅನೇಕವಿದೆ. ನಾವು ಯಾವ ವಿಷಯದಲ್ಲಿ ತಪ್ಪು ಮಾಡ್ತಾ ಇದ್ದೇವೋ ಆ ತಪ್ಪು ಮಾಡುವಂತ ವಿಷಯವನ್ನು ಬಿಟ್ಟು ನಮ್ಮನ್ನೇ ನಾವು ಕ್ರಮಪಡಿಸಿಕೊಳ್ಳೋಣ. ಸಹೋದರ ಸಹೋದರಿಯರೇ, ಈ ಸುಂದರ ಸಮಯವಾಗಿದೆ. ನಮ್ಮನ್ನು ನಾವು ಕ್ರಮಪಡಿಸಿಕೊಳ್ಳುವಾಗ, ನಾವು ಸರಿಪಡಿಸಿಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ಸಂತೋಷ ಬರುವಂತದಾಗಿದೆ. ನಮ್ಮ ಜೀವಿತದಲ್ಲಿ ಏಕ ಮನಸ್ಸು ಬರುವಂತದಾಗಿದೆ. ನಾವು ಐಕ್ಯತೆಯಲ್ಲಿರುತ್ತೇವೆ ಮತ್ತು ನಾವು ಕ್ರಮಪಡಿಸಿಕೊಳ್ಳುವಾಗ, ನಮ್ಮನ್ನೇ ನಾವು ಸರಿಪಡಿಸಿಕೊಳ್ಳುವಾಗ ನಮ್ಮಲ್ಲಿ ಧೈರ್ಯ ಬರುವಂತದಾಗಿದೆ. ನಮ್ಮ ಜೀವಿತದಲ್ಲಿ ಸಂತೋಷ, ಕ್ರಮಪಡಿಸಿಕೊಳ್ಳುವುದು ಮತ್ತು ಧೈರ್ಯವಾಗಿ ನಾವು ಸಮಾಧಾನವಾಗಿ ಇರುವಾಗ ಯೇಸು ಕ್ರಿಸ್ತನ ಪ್ರೀತಿಯನ್ನು, ಯೇಸು ಕ್ರಿಸ್ತನ ಶಾಂತಿಯನ್ನು ನಮ್ಮ ಸಂಗಡ ಇರುವಂತದಾಗಿದೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ನಮ್ಮ ಜೀವಿತಗಳನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಳೋಣ. ನನ್ನಲ್ಲಿ ಸಂತೋಷ ಇದೆನಾ? ಒಂದು ವೇಳೆ ನನ್ನಲ್ಲಿ ಸಂತೋಷ ಇಲ್ಲದೆ ಹೋದರೆ ನನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನ ಪ್ರೀತಿ, ಸಮಾಧಾನ ಇಲ್ಲ. ನನಗೆ ಯೇಸು ಕ್ರಿಸ್ತನ ಪ್ರೀತಿ, ಸಮಾಧಾನ ಇರುವುದಾದರೆ ನನಗೆ ಸಂತೋಷ ಇರುತ್ತದಾಗಿದೆ. ನನ್ನ ಕುಟುಂಬದಲ್ಲಿ ಸಂತೋಷ ಇರುತ್ತದಾಗಿದೆ. ನನಗೆ ಸಂತೋಷ ಇಲ್ಲ ಎಂಬುದಾಗಿ ನೋಡುವಾಗ, ಮಗನೇ ಮಗಳೇ, ನಾವು ಸರಿಪಡಿಸಿಕೊಳ್ಳುವಂತವರಾಗಬೇಕು.
ನಾನು ಎಲ್ಲಿ ತಪ್ಪು ಹೋಗ್ತಾ ಇದ್ದೇನೆ, ನಾನು ಏನು ತಪ್ಪು ಮಾಡ್ತಾ ಇದ್ದೇನೆ, ನಾನು ಯಾವ ಕೆಟ್ಟ ಕಾರ್ಯ ಮಾಡ್ತಾ ಇದ್ದೇನೆ, ಅದನ್ನು ಬಿಟ್ಟು ನಾನು ಸರಿಪಡಿಸಿಕೊಳ್ಳುವಾಗ ನನ್ನಲ್ಲಿ ಧೈರ್ಯ ಬರುತ್ತದೆ, ನನ್ನಲ್ಲಿ ಸಮಾಧಾನ ಬರುತ್ತದೆ, ನನ್ನಲ್ಲಿ ಸಂತೋಷ ಬರುತ್ತದೆ. ಮತ್ತು ಯೇಸು ಕ್ರಿಸ್ತನ ಪ್ರೀತಿ, ಯೇಸು ಕ್ರಿಸ್ತನ ಸಮಾಧಾನ ನಮ್ಮ ಸಂಗಡ ಇರುವಂತದಾಗಿದೆ. ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಜೀವಿತದಲ್ಲಿ ಸಮಾಧಾನ, ಸಂತೋಷ, ಧೈರ್ಯ ಸರಿಪಡಿಸಿಕೊಳ್ಳುವಂಥದ್ದು ತುಂಬಾ ಪ್ರಾಮುಖ್ಯವಾಗಿದೆ. ಈ ಪ್ರಾಮುಖ್ಯವಾದಂತಹ ವಿಷಯ ನಾವು ಈ ಒಂದು ದಿನದಲ್ಲಿ ಸತ್ಯವೇದದ ಮೂಲಕ ತಿಳಿದುಕೊಂಡಿದ್ದೇವೆ. ನಾವು ತಿಳಿದುಕೊಂಡ ಹಾಗೆ ಬಿಟ್ಟು ಬಿಡದ ಹಾಗೆ ಅದನ್ನು ಕೈಕೊಂಡು ನಡೆಯುತ್ತಾ ನಾವು ಯಾವಾಗಲೂ ಸಂತೋಷವುಳ್ಳವರಾಗಿ ಪ್ರತಿನಿತ್ಯವನ್ನು ನಾವು ಕ್ರಮಪಡಿಸಿಕೊಳ್ಳುತ್ತಾ ನಮ್ಮ ಜೀವಿತವನ್ನು, ನಮ್ಮ ಕುಟುಂಬವನ್ನು ನಾವು ಸರಿದಾರಿಯಲ್ಲಿ ನಡೆಯುತ್ತಾ ಧೈರ್ಯವುಳ್ಳವರಾಗಿದ್ದುಕೊಂಡು, ಒಂದೇ ಮನಸ್ಸುಳ್ಳವರಾಗಿದ್ದುಕೊಂಡು, ಸಂತೋಷವುಳ್ಳವರಾಗಿ, ಸಮಾಧಾನವುಳ್ಳವರಾಗಿ, ಯೇಸು ಕ್ರಿಸ್ತನ ಪ್ರೀತಿಯನ್ನು ಹೊಂದಿಕೊಳ್ಳುತ್ತಾ, ಯೇಸು ಕ್ರಿಸ್ತನ ಶಾಂತಿಯನ್ನು ಹೊಂದಿಕೊಳ್ಳುತ್ತಾ, ಯೇಸು ಕ್ರಿಸ್ತನ ನಮ್ಮ ಜೀವಿತದಲ್ಲಿ ನೆಲೆಸುವ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವಷ್ಟೇ ಧೈರ್ಯವುಳ್ಳವರಾಗಿದ್ದುಕೊಂಡು, ನಾವಷ್ಟೇ ಕ್ರಮಪಡಿಸಿಕೊಳ್ಳುತ್ತಾ, ನಾವಷ್ಟೇ ಏಕ ಮನಸ್ಸುಳ್ಳವರಾಗಿದ್ದುಕೊಂಡು, ನಾವಷ್ಟೇ ಸಂತೋಷವುಳ್ಳವರಾಗಿ ಜೀವಿಸದ ಹಾಗೆ ಯೇಸು ಕ್ರಿಸ್ತನ ಪ್ರೀತಿಯನ್ನು, ಯೇಸು ಕ್ರಿಸ್ತನ ಸಮಾಧಾನವನ್ನು, ಯೇಸು ಕ್ರಿಸ್ತನ ಶಾಂತಿಯನ್ನು ಇನ್ನು ಯಾರೆಲ್ಲ ಹೊಂದಿಕೊಂಡಿಲ್ಲವೋ ಆ ಮಕ್ಕಳಿಗೆ ಈ ಸತ್ಯವೇದದ ಮೂಲಕ, ಈ ವಾಕ್ಯದ ಮೂಲಕ ನಾವು ತಿಳಿಸಿ ಹೇಳುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ. ಮಗನೇ, ಮಗಳೇ, ನೀನು ಸಂತೋಷವಾಗಿ ಜೀವಿಸಬೇಕಾದರೆ ನಿನ್ನ ಜೀವಿತವನ್ನು ಕ್ರಮಪಡಿಸಿಕೋ. ನೀನು ಧೈರ್ಯವಾಗಿರು, ನೀನು ಸಮಾಧಾನವಾಗಿರು. ಯೇಸು ಕ್ರಿಸ್ತನು ಆತನ ಪ್ರೀತಿಯನ್ನು, ಆತನ ಶಾಂತಿಯನ್ನು ನಿನ್ನ ಸಂಗಡ ಕೊಟ್ಟು ನಿನ್ನೊಂದಿಗೆ ಎಂದು ನಡೆಸುತ್ತಾನೆ ಎಂಬುದಾಗಿ ವಾಕ್ಯದ ಮೂಲಕ ತಿಳಿಸಿ ಹೇಳುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಸಂತೋಷ ಇಲ್ಲದೆ ಇರುವುದಾದರೆ, ನಾವು ತಪ್ಪುವಂತ ಸ್ಥಳದಲ್ಲಿ ಕ್ರಮಪಡಿಸಿಕೊಳ್ಳದೆ ಹೋಗ್ತಾ ಇರುವುದಾದರೆ, ಸರಿಪಡಿಸಿಕೊಳ್ಳದೆ ನಾವು ಜೀವಿಸುತ್ತಾ ಇರುವುದಾದರೆ, ನಮ್ಮಲ್ಲಿ ಧೈರ್ಯ ಇಲ್ಲದೆ ನಾವು ಭಯಪಡ್ತಾ ಇರುವುದಾದರೆ, ನಮ್ಮಲ್ಲಿ ಸಮಾಧಾನ ಇಲ್ಲದೆ ನಾವು ದುಃಖಕ್ಕೆ ಒಳಗಾಗಿದ್ದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಸುಂದರ ಸಮಯವಾಗಿದೆ. ನನ್ನಲ್ಲಿ ದುಃಖ ಇರುವಾಗ ಸಂತೋಷ ಕೊಡುವಾಗ ಯೇಸು ಕ್ರಿಸ್ತನಾಗಿದ್ದಾನೆ. ನಾನು ತಪ್ಪಿ ನಡೆಯುವಾಗ ಸರಿದಾರಿಯಲ್ಲಿ ನಡೆಸುವಂತವನು ಯೇಸು ಕ್ರಿಸ್ತನಿದ್ದಾನೆ. ನಾನು ಭಯಪಡುವಾಗ ಧೈರ್ಯ ಕೊಡುವಂತವನು ಯೇಸು ಕ್ರಿಸ್ತನಿದ್ದಾನೆ. ನಾನು ಸಮಾಧಾನ ಇಲ್ಲದೆ ಇರುವಾಗ ನನಗೆ ಸಮಾಧಾನ ಕೊಡುವಂತವನು ಯೇಸು ಕ್ರಿಸ್ತನಿದ್ದಾನೆ. ಇವೆಲ್ಲವನ್ನು ಕೊಟ್ಟು ಹಸ್ತಕ್ಕೆ ಬಿಡುವವನಲ್ಲ, ಆತನ ಪ್ರೀತಿಯನ್ನು, ಆತನ ಸಮಾಧಾನವನ್ನು ಕೊಟ್ಟು ಯೇಸು ಕ್ರಿಸ್ತನ ಒಟ್ಟಿಗೆ ಇದ್ದು ನಡೆಸುವಂತವನಾಗಿದ್ದಾನೆ. ನಾವು ಆತನಲ್ಲಿದ್ದುಕೊಂಡು ಪ್ರೀತಿಯನ್ನು, ಶಾಂತಿಯನ್ನು, ಸಂತೋಷವನ್ನು, ಸಮಾಧಾನವನ್ನು, ಧೈರ್ಯವನ್ನು, ಏಕ ಮನಸ್ಸನ್ನು ಹೊಂದಿಕೊಂಡು ಅನ್ಯೋನ್ಯತೆಯಲ್ಲಿದ್ದುಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯದ ಮೇಲೆಲ್ಲರ ಆತ್ಮವನ್ನು ಆಶೀರ್ವದಿಸಲಿ. ಆಮೆನ್.